ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಆಪ್ತಮಿತ್ರ ಶಿಕ್ಷಣ ವಾಹಿನಿಗೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ಕ್ಲಸ್ಟರ್ ಹಂತದಲ್ಲಿ FLN ಕಲಿಕಾ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ಇದೀಗ ತಾನೇ ಒಂದು ಸರ್ಕಾರದಿಂದ ಮತ್ತು ನಮ್ಮ ಇಲಾಖೆಯಿಂದ ಒಂದು ಸುತ್ತೋಲೆ ಹೊರಬಂದಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸ್ನೇಹಿತರೆ, ಈ FLN ಕಲಿಕಾ ಹಬ್ಬದ ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಇವತ್ತು ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಈ ಕ್ಲಸ್ಟರ್ ಹಂತದಲ್ಲಿ FLN ಕಲಿಕಾ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ಪ್ರತಿ ಕ್ಲಸ್ಟರ್ಗೆ 25,000 ರೂಗಳನ್ನು ಈಗ ಆಲ್ರೆಡಿ ನಮ್ಮ ಆ ಒಂದು CRP ಒಂದು ಅಕೌಂಟ್ಗೆ ಜಮಾ ಮಾಡಲಾಗ್ತಾ ಇದೆ. ಹಾಗಾಗಿ ಆ 25,000 ರೂಗಳನ್ನು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಂತಲೂ ಸಹಿತ ಡಿವೈಡ್ ಮಾಡಿ ಕೊಡಲಾಗಿದೆ ಸ್ನೇಹಿತರೆ. ಹಾಗಾಗಿ ಆ FLN ಕಲಿಕಾ ಹಬ್ಬವನ್ನು ಕ್ಲಸ್ಟರ್ ಹಂತದಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಅಲ್ಲಿ ಯಾವೆಲ್ಲ ಮಕ್ಕಳಿಗೆ ಯಾವ ರೀತಿಯನ್ನು ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ. ಈ FLN ಕಲಿಕಾ ಹಬ್ಬ ಯಾರಿಗೆ ಅಂತಂದರೆ 1ರಿಂದ 5ನೇ ತರಗತಿಯ ಎಲ್ಲ ಶಾಲೆಗಳಿಂದ ಆಯ್ದ 100ರಿಂದ 110 ಮಕ್ಕಳಿಗೆ ಎಷ್ಟು ಸಾಧ್ಯವೋ ಅಷ್ಟು 345ನೇ ಒಂದು 3, 4, 5ನೇ ತರಗತಿಯ ಮಕ್ಕಳನ್ನು ಆಯ್ಕೆ ಮಾಡಿ ಇದರಲ್ಲಿ ನಾವು ಸೇರ್ಪಡೆ ಮಾಡಿ ಕಲಿಕಾ ಹಬ್ಬವನ್ನು ಆಚರಣೆ ಮಾಡಬೇಕಾಗತ್ತೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಪ್ರತಿ ಶಾಲೆಯ FLN ಮಕ್ಕಳನ್ನು ಗಮನದಲ್ಲಿ ಇರಿಸಿಕೊಂಡು CRPಗಳೇ ನಿಗದಿಪಡಿಸಿ ಲಿಂಗವಾರು, ಜಾತಿವಾರು ಮತ್ತು ಆಯ್ಕೆ ಇಲ್ಲದೇ ಇದ್ದರೂ ಸಹ ಗಂಡು ಹೆಣ್ಣು ಮಕ್ಕಳಿಗೆ ಸಮಾನವಾಗಿ ಪ್ರಾಧಾನ್ಯತೆಯನ್ನು ನೀಡಿ ಮಕ್ಕಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಯಾವ ಮಕ್ಕಳ ಆಯ್ಕೆ ಮಾಡ್ಕೋಬೇಕು ಅಂತಂದರೆ FLNಗೆ ಒಳಪಟ್ಟು ಶಾಲಾ ಹಂತದಲ್ಲಿ ಚಟುವಟಿಕೆ ಮೂಲಕ ಪ್ರಗತಿ ಸಾಧಿಸಿರ್ತಕ್ಕಂತಹ ಮತ್ತು ಸಾಧಿಸ್ತಾ ಇರ್ತಕ್ಕಂತಹ ಮಕ್ಕಳನ್ನು ಆಯ್ಕೆ ಮಾಡ್ಕೋಬೇಕು ಸ್ನೇಹಿತರೆ. ಮತ್ತು RP ಆಯ್ಕೆ ಹೇಗೆ ಅಂತಂದರೆ ಒಂದು ಕ್ಯಾಲಿಗ್ರಾಫಿ ವಿಷಯಕ್ಕಾಗಿ ಚಿತ್ರಕಲಾ ಶಿಕ್ಷಕರ, ಪರಿಣಿತಿ ಶಿಕ್ಷಕರು, ಕೈ ಬರಹ ಅಂದವಾಗಿ ಬರೆಯುವ ಕೌಶಲ್ಯ ಹೊಂದಿರುವ ಹಳೆಯ ವಿದ್ಯಾರ್ಥಿಗಳ ಶಿಕ್ಷಕರು ಒಬ್ಬರನ್ನು ಸಹ ಆಯ್ಕೆ ಮಾಡ್ಕೋಬೋದು. ಅಂದರೆ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬೋದು. ಕತೆ ಹೇಳುವ ಮತ್ತು ಕಥೆಯನ್ನು ಕಟ್ಟುವಂತಹ ವಿಷಯಕ್ಕಾಗಿ ವಿಶೇಷ ಶಿಕ್ಷಕರಿರ್ತಕ್ಕಂಥ ಶಿಕ್ಷಕರನ್ನ ಆಯ್ಕೆ ಮಾಡ್ಕೋಬೇಕು. ಒಟ್ಟು 6 ಜನ ಸಂಪನ್ಮೂಲ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಚಟುವಟಿಕೆ ಏನೇನು ಚಟುವಟಿಕೆ ಅಂತಂದರೆ ಗಟ್ಟಿ ಓದು, ದಿನಪತ್ರಿಕೆ ಬಳಸಿ ಗಟ್ಟಿಯಾಗಿ ಓದಿಸ್ತಕ್ಕಂತಹ ವಿಷಯಕ್ಕೆ ಆ ಪ್ರಾಧಾನ್ಯತೆಯನ್ನು ನೀಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಫ್ಲ್ಯಾಶ್ ಕಾರ್ಡ್ ರಚಿಸಿ ಅದರಲ್ಲಿ ಶಬ್ದಗಳನ್ನು ಬರೆದು ಓದಿಸ್ತಕ್ಕಂಥದ್ದು, ನಲಿಕಲಿ ವಾಚಕ ಬಳಸ್ತಕ್ಕಂಥದ್ದು, ವಿವಿಧ ಎಲೆ, ಹಾಳೆ, ಆಕೃತಿ ಮೇಲೆ ಒತ್ತಕ್ಷರ ಶಬ್ದ ಬರೆದು ಗಟ್ಟಿಯಾಗಿ ಓದಿಸ್ತಕ್ಕಂಥದ್ದು, ಅದೇ ತರಗತಿ ಗೋಡೆ ಮೇಲೆ ಬರೆದಿರ್ತಕ್ಕಂತಹ ಉಕ್ತಿಗಳನ್ನು ಓದಿಸ್ತಕ್ಕಂಥದ್ದು, ಗ್ರಂಥಾಲಯ ಪುಸ್ತಕ ಸಂಗ್ರಹ ಮಾಡಿ ಓದಿಸುವಂತಹದ್ದು ಚಟುವಟಿಕೆ. ಮತ್ತು ನೆಕ್ಸ್ಟ್ ಚಟುವಟಿಕೆ ಕತೆ ಹೇಳುವಂಥದ್ದು ಆಗಿರಲಿ. ಮಕ್ಕಳಿಂದ ಸೃಜನಾತ್ಮಕವಾಗಿರ್ತಕ್ಕಂತಹ ಕಥೆಯನ್ನು ಹೇಳುವ ಒಂದು ಚಟುವಟಿಕೆಯನ್ನು ಮಾಡಿಸ್ತಕ್ಕಂಥದ್ದು. ಅಂದರೆ ವಿವಿಧ ಶಬ್ದ ಹಾಗೂ ಚಿತ್ರಗಳನ್ನು ನೀಡಿ ಅವುಗಳನ್ನು ಬಳಸಿ ಕತೆ ರಚಿಸಲಿಕ್ಕೆ ಹೇಳುವಂಥದ್ದು. ಉದಾಹರಣೆ ಹುಲಿ, ಸಿಂಹ, ಜಿಂಕೆ, ಕಾಡು ಇವುಗಳ ಚಿತ್ರಗಳನ್ನು KG ಕಾರ್ಡಿಗೆ ಅಂಟಿಸಿ ನೀಡುವುದು, ವಿವಿಧ ಶಬ್ದಗಳನ್ನು ಫ್ಲ್ಯಾಶ್ ಕಾರ್ಡ್ ಮೇಲೆ ಬರೆದು ನೀಡುವುದು, ವಿವಿಧ ಪ್ರಾಣಿಗಳ ಮುಖವಾಡ ಇಟ್ಟು ಬಳಸಲು ಹೇಳುವುದು, ಸ್ಥಳೀಯ ಹಿರಿಯರನ್ನು ಆಹ್ವಾನಿಸಿ ಕತೆ ಹೇಳಿರುವುದು, ಕೈ ಬರಹ ಒಂದು ಸ್ಥಳೀಯರನ್ನು ಆಹ್ವಾನಿಸ್ತಕ್ಕಂಥದ್ದು ಸಹ ನೀವು ನೋಡ್ಬೋದಾಗಿದೆ ಸ್ನೇಹಿತರೆ. ಇಲ್ಲಿ ಸ್ಥಳೀಯ ಹಿರಿಯರನ್ನು ಸಹ ಆಹ್ವಾನ ಮಾಡಬೇಕಾಗುತ್ತೆ. ಕೈ ಬರಹ ಸುಧಾರಣೆಗೆ ಸಂಬಂಧಪಟ್ಟಂತೆ ಸಹಿತ ನೀವು ಚಟುವಟಿಕೆಯನ್ನು ಆಯೋಜನೆ ಮಾಡ್ಬೋದು. ಕತೆ ಕಟ್ಟುವ ಚಟುವಟಿಕೆ ಸ್ಥಳೀಯ ಮತ್ತು ನುರಿತ ಶಿಕ್ಷಕರಿಂದ ಕೈ ಬರಹ ಸುಧಾರಣೆ ವಿವರವನ್ನು ತಿಳಿಸ್ತಕ್ಕಂಥದ್ದು. ಮತ್ತು ಕಾಪಿ ಬುಕ್ ಹಾಳೆ ಬಳಸಿ ಬರೆಸ್ತಕ್ಕಂಥದ್ದು, ಮರಳು ಅಕ್ಕಿ ಮೇಲೆ ಅಕ್ಷರ ಬರಹ ಮಾಡಿಸ್ತಕ್ಕಂಥದ್ದು, ಮರಳಿ ಮೇಲೆ ಅಕ್ಕಿಗಳ ಮೇಲೆ ಅಕ್ಷರಗಳನ್ನು ಬರವಣಿಗೆ ಮಾಡಿಸ್ತಕ್ಕಂಥದ್ದು, ಸಂತೋಷದಾಯಕ ಗಣಿಕೆಗೆ ಸಹಿತ ಆದ್ಯತೆಯನ್ನು ನೀಡ್ತಕ್ಕಂಥದ್ದು ಸ್ನೇಹಿತರೆ. ಇದು ಒಂದು ಚಟುವಟಿಕೆಯನ್ನು ಆಯೋಜನೆ ಮಾಡ್ಬೋದು. ಇದರಲ್ಲಿ ಗಣಿತದ ಮೂಲ ಕ್ರಿಯೆಗಳನ್ನು ಕಲಿಸಲಿಕ್ಕೆ ವಿವಿಧ ತಂತ್ರಗಳನ್ನು ಬಳಸ್ತಕ್ಕಂಥದ್ದು ಸಹ ಒಂದು ಚಟುವಟಿಕೆಯನ್ನು ಆಯೋಜನೆ ಮಾಡ್ಬೋದು. ವಿವಿಧ ಆಕಾರದ ಆಕೃತಿಗಳನ್ನು ಹರಡಿ ಅವುಗಳನ್ನು ವಿಂಗಡಿಸುವ, ಹೊಂದಿಸುವ ಆಟವನ್ನು ಆಡಿಸ್ತಕ್ಕಂಥದ್ದು. ಉದಾಹರಣೆ, ಒಂದು ಗುಂಪು ವೃತ್ತಾಕಾರದ ವಸ್ತು, ಇನ್ನೊಂದು ಗುಂಪು ಆಯತಾಕಾರ, ಹೀಗೆ ಕೊಟ್ಟಿರ್ತಕ್ಕಂತಹ ವಸ್ತುಗಳಲ್ಲಿ ವಿಂಗಡಿಸಲು ಹೇಳ್ತಕ್ಕಂಥದ್ದು ಅಥವಾ ಸಂಗ್ರಹ ಮಾಡಲು ಹೇಳ್ತಕ್ಕಂಥದ್ದು. ವೇದ ಗಣಿತ ಪರಿಚಯ, ಉದಾಹರಣೆ 55 × 3 ಗುಣಿಸಲಿಕ್ಕೆ 5 × 6 ಗುಣಾಕಾರ ಮಾಡಿದಾಗ 30, ಇವುಗಳ ಮೊತ್ತವನ್ನು ಮಧ್ಯದಲ್ಲಿ ಬೇರೆ 3 + 0 = 3, 3.0 ನಡುವೆ ಮೊತ್ತ 3 ಬರೆದರೆ 330. ಹೀಗೆ ವಿವಿಧ ಕಲಿಕೋಪಕರಣಗಳನ್ನು ಬಳಸಿ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಮಾಡಿಸ್ತಕ್ಕಂಥ ಕಲಿಸುವಿಕೆಯ ಪ್ರಕ್ರಿಯೆಯ ಬಗ್ಗೆ ಅವರಿಗೆ ಉದಾಹರಣೆ ಸಹಿತವಾಗಿ ಚಟುವಟಿಕೆ ಆಧಾರಿತವಾಗಿ ಅವರಿಗೆ ಹೇಳ್ಕೊಳ್ತಕ್ಕಂಥದ್ದನ್ನು ನಾವು ಚಟುವಟಿಕೆಯನ್ನು ಆಯೋಜನೆ ಮಾಡ್ಬೋದು. ನಂತರ ಕ್ಲಸ್ಟರ್ನ ಶಾಲೆಗಳಲ್ಲಿ ಬಳಸಿರುವ ಉಪಯುಕ್ತ ವಿಭಿನ್ನ ಪಾಠೋಪಕರಣಗಳ ಪರಿಚಯ, ಉತ್ತಮ ಮೆಮೊರಿ ಪರೀಕ್ಷೆಯನ್ನು ಸಹಿತ ಮಾಡ್ಬೋದು. ಉದಾಹರಣೆ, ಜ್ಞಾಪಕ ಶಕ್ತಿ ಚಟುವಟಿಕೆಯನ್ನು ಅಂದರೆ ಮಕ್ಕಳಿಗೆ ನೆನಪಿನ ಶಕ್ತಿ ಎಷ್ಟಿದೆ ಅನ್ನೋದ್ರ ಬಗ್ಗೆನ ಸಹಿತ ನೋಡ್ಬೋದು. ವಿವಿಧ ವಸ್ತುಗಳನ್ನು ಟೇಬಲ್ ಮೇಲಿಟ್ಟು ನೋಡಲು ಹೇಳಿ 5 ನಿಮಿಷದ ನಂತರ ಅದರ ಮೇಲೆ ಬಟ್ಟೆ ಹಾಕಿ ಅವುಗಳನ್ನು ನೆನಪು ಮಾಡಿಕೊಂಡು ಬರೆಯಲು ಹೇಳ್ತಕ್ಕಂಥದ್ದು. ಸಂಖ್ಯೆಗಳನ್ನು ವೃತ್ತಾಕಾರದ ಕಾರ್ಯಗಳಲ್ಲಿ ಬರೆದು ಅವುಗಳನ್ನು ಉಲ್ಟಾ ಹಾಕಿ ಕ್ರಮವಾಗಿ ತೆಗೆಯಲು ಹೇಳುವುದು.
ಕಪ್ಪು ಹಲಗೆ ಮೇಲೆ ಶಬ್ದ, ಅಕ್ಷರ, ಅಂಕಿ, ಚಿತ್ರ ಬರೆದು ಅವುಗಳನ್ನು ಒಂದೊಂದಾಗಿ ಅಳಿಸಿ ನಂತರ ಎಲ್ಲವನ್ನು ಬರೆಯಲು ಹೇಳುವುದು ರಸಪ್ರಶ್ನೆ ಚಟುವಟಿಕೆ. ಭಾಷಾ ಜ್ಞಾನ ಆಧಾರಿತ ಸುತ್ತು, ಪರಿಸರ ಅಧ್ಯಯನ ಸುತ್ತು, ಸಂಖ್ಯಾ ಜ್ಞಾನ ಆಧಾರಿತ ಸುತ್ತು. ಹೀಗೆ ಇಲ್ಲಿ ರಸಪ್ರಶ್ನೆ ಚಟುವಟಿಕೆಯನ್ನು ಸಹಿತ ಮತ್ತೊಂದು ಚಟುವಟಿಕೆಯಾಗಿ ನಾವು ಆಯೋಜನೆಯನ್ನು ಮಾಡಬಹುದು. ನಂತರ ಹೀಗೆ ನಾವು ಅನೇಕ ಚಟುವಟಿಕೆಗಳ ಆಧಾರಿತವಾಗಿ ನಾವು ಅವರಿಗೆ ಮಕ್ಕಳಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಕ್ಲಸ್ಟರ್ ಹಂತದಲ್ಲಿ ಕಲಿಕಾ ಹಬ್ಬವನ್ನು ಆಚರಣೆ ಮಾಡಿ ನಾವು ಯಶಸ್ವಿಯಾದಂಥ ಕಾರ್ಯಕ್ರಮವನ್ನು ಮಕ್ಕಳಿಗಾಗಿ ಕಾರ್ಯಕ್ರಮವನ್ನು ಆಚರಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸ್ವಲ್ಪ ಮಟ್ಟಿಗೆ ಮಾಹಿತಿಯನ್ನು ನಾನು ಹಂಚ್ಕೊಂಡಿದ್ದೇನೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.